ಬೆಳಗ್ಗೆ 5:30 ನಾವು ಬಂದಿದ್ದು ಮಸ್ಜಿದಿಂದ. 5:30 ಬಂದಿದ್ದ ತಕ್ಷಣ ಎಲ್ಲ ಒಂದು 50 ಹುಡುಗರು ಬಂದು ಮಸ್ಜಿದಿಂದ ಸೀದಾ 2 ಕ್ಯಾಂಟರು 4 ಕಾರು ಆಮೇಲೆ ವೆಹಿಕಲ್ಸ್ ಎಲ್ಲ ಇತ್ತು. ಫುಲ್ ಒಂದೇ ಸ್ವಲ್ಪ ಬೆಂಕಿ ಇತ್ತು. ನಾವೆಲ್ಲ ಆದಷ್ಟು ನಾವು ಪುಷ್ ಮಾಡಿದ್ದೀವಿ. ಮಿಕ್ಕಿದ್ದು ಕಂಟ್ರೋಲ್ ಯಾವಾಗ ಇಮಿಡಿಯೇಟ್ಲಿ ಫೈರ್ ಬ್ರಿಗೇಡ್ ಅವ್ರು ಬಂದಿದ್ರು. ಬಂದಿದ್ದ ಸ್ವಲ್ಪ ಸಪೋರ್ಟ್ ಸಿಕ್ತು. ನಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನನಗೆ ನೋಡ್ತಾ ಇದ್ರೆ ಹೆಂಗಿದೆ ಅಂತ ತುಂಬ ಡೇಂಜರ್ ಇತ್ತು ಸಮಸ್ಯೆಯಲ್ಲಿ. ಅಕ್ಕಪಕ್ಕ ಮನೆಗಳಿದೆ, ಸಣ್ಣ ಪಣ್ಣ ಇಲ್ಲಿ ಪ್ಲಾಸ್ಟಿಕ್ ಅಂಗಡಿಗಳೆಲ್ಲ ಇತ್ತು. ಒಂದು ಅಂಗಡಿ ಪೂರ್ತಿ ಹಾಳಾಗ್ಬಿಟ್ಟಿದೆ ಒಂದು ಅಂಗಡಿ. ಆದಷ್ಟು ನಾವು ಅವಾಯ್ಡ್ ಮಾಡಿದ್ದೀವಿ. ಬೆಳಗ್ಗೆ 4 ಗಂಟೆ ಆಗಿದೆ. ಅದು ನಾವು 5 ಗಂಟೆ ಮಸ್ಜಿದ್ ಆದ್ಮೇಲೆ ಬಂದಿದ್ದೀವಿ ಈಚೆ. ಬಂದು ನೋಡಿದ್ವಿ ಈ ಥರ ಸಮಸ್ಯೆ ಆಯಿತು. ಅದರಲ್ಲೇ ಎಲ್ಲ ಟೈರ್ ಅಂಗಡಿ ಅದೆಲ್ಲ ಎಲ್ಲ ಟೈರ್ ಅಂಗಡಿ ಪೂರ್ತಿ. ಪಕ್ಕದಲ್ಲಿ ಪ್ಲಾಸ್ಟಿಕ್ ಅಂಗಡಿ ಇದೆ, ಒಂದು ಹಾರ್ಡ್ವೇರ್ದು ಪೂರ್ತಿ ಬ್ಲಾಸ್ಟ್ ಆಗಿ ಬೆಂಕಿ ಹೆಚ್ಚಿದೆ. ಜನ ಯಾರು ಇರಲಿಲ್ಲ. ನಾವು ಬಂದಿದ್ದ ತಕ್ಷಣ ನಾವೇ ಫಸ್ಟ್ ಬಂದಿದ್ರು. ಯಾರು ಹುಡುಗರು ಯಾರು ಇರಲಿಲ್ಲ. ನಾವು ಮಸ್ಜಿದ್ ಇಲ್ಲ 50-60 ಜನ ಹುಡುಗರೆಲ್ಲ ಒಂದೇ ಸಮ ಬಂದು ವೆಹಿಕಲ್ಸ್ ಎಲ್ಲ ಈಚೆ ತೊಳ್ತಿದ್ದೀವಿ. ಕ್ಯಾಂಟರ್ 2-3 ಇತ್ತು. ಆದಷ್ಟು ನಾವು ಮಾಡಿದ್ದೀವಿ. ನಮಗೆ ಕಂಟ್ರೋಲ್ ಮಾಡೋಕೆ ಗಾಡಿಗಳು ತುಂಬ ಬಿಸಿ ಇತ್ತು. ನಮಗೆ ಭಯ ಇತ್ತು. ಏನಾಗಲಿ ಅಂತ ದೇವರ ಹೆಸರಲ್ಲಿ ನಾವು ಕಷ್ಟ ಮಾಡಿದ್ದೀವಿ. ಇದು ಇನ್ಶಾಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ. ಸರ್ ಸೈಯದ್ ಅಯಾಜ್. ಬೆಳಗ್ಗೆ 5:30 ನಾವು ಬಂದಿದ್ದು ಮಸ್ಜಿದಿಂದ. 5:30 ಬಂದಿದ್ದ ತಕ್ಷಣ ಎಲ್ಲ ಒಂದು 50 ಹುಡುಗರು ಬಂದು ಮಸ್ಜಿದಿಂದ ಸೀದಾ 2 ಕ್ಯಾಂಟರು 4 ಕಾರು ಆಮೇಲೆ ವೆಹಿಕಲ್ಸ್ ಎಲ್ಲ ಇತ್ತು. ಫುಲ್ ಒಂದೇ ಸ್ವಲ್ಪ ಬೆಂಕಿ ಇತ್ತು. ನಾವೆಲ್ಲ ಆದಷ್ಟು ನಾವು ಪುಷ್ ಮಾಡಿದ್ದೀವಿ. ಮಿಕ್ಕಿದ್ದು ಕಂಟ್ರೋಲ್ ಯಾವಾಗ ಇಮಿಡಿಯೇಟ್ಲಿ ಫೈರ್ ಬ್ರಿಗೇಡ್ ಅವ್ರು ಬಂದಿದ್ರು. ಬಂದಿದ್ದ ಸ್ವಲ್ಪ ಸಪೋರ್ಟ್ ಸಿಕ್ತು. ನಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನನಗೆ ನೋಡ್ತಾ ಇದ್ರೆ ಹೆಂಗಿದೆ ಅಂತ ತುಂಬ ಡೇಂಜರ್ ಇತ್ತು ಸಮಸ್ಯೆಯಲ್ಲಿ. ಅಕ್ಕಪಕ್ಕ ಮನೆಗಳಿದೆ, ಸಣ್ಣ ಪಣ್ಣ ಇಲ್ಲಿ ಪ್ಲಾಸ್ಟಿಕ್ ಅಂಗಡಿಗಳೆಲ್ಲ ಇತ್ತು. ಒಂದು ಅಂಗಡಿ ಪೂರ್ತಿ ಹಾಳಾಗ್ಬಿಟ್ಟಿದೆ ಒಂದು ಅಂಗಡಿ. ಆದಷ್ಟು ನಾವು ಅವಾಯ್ಡ್ ಮಾಡಿದ್ದೀವಿ. ಬೆಳಗ್ಗೆ 4 ಗಂಟೆ ಆಗಿದೆ. ಅದು ನಾವು 5 ಗಂಟೆ ಮಸ್ಜಿದ್ ಆದ್ಮೇಲೆ ಬಂದಿದ್ದೀವಿ ಈಚೆ. ಬಂದು ನೋಡಿದ್ವಿ ಈ ಥರ ಸಮಸ್ಯೆ ಆಯಿತು. ಅದರಲ್ಲೇ ಎಲ್ಲ ಟೈರ್ ಅಂಗಡಿ ಅದೆಲ್ಲ ಎಲ್ಲ ಟೈರ್ ಅಂಗಡಿ ಪೂರ್ತಿ. ಪಕ್ಕದಲ್ಲಿ ಪ್ಲಾಸ್ಟಿಕ್ ಅಂಗಡಿ ಇದೆ, ಒಂದು ಹಾರ್ಡ್ವೇರ್ದು ಪೂರ್ತಿ ಬ್ಲಾಸ್ಟ್ ಆಗಿ ಬೆಂಕಿ ಹೆಚ್ಚಿದೆ. ಜನ ಯಾರು ಇರಲಿಲ್ಲ. ನಾವು ಬಂದಿದ್ದ ತಕ್ಷಣ ನಾವೇ ಫಸ್ಟ್ ಬಂದಿದ್ರು. ಯಾರು ಹುಡುಗರು ಯಾರು ಇರಲಿಲ್ಲ. ನಾವು ಮಸ್ಜಿದ್ ಇಲ್ಲ 50-60 ಜನ ಹುಡುಗರೆಲ್ಲ ಒಂದೇ ಸಮ ಬಂದು ವೆಹಿಕಲ್ಸ್ ಎಲ್ಲ ಈಚೆ ತೊಳ್ತಿದ್ದೀವಿ. ಕ್ಯಾಂಟರ್ 2-3 ಇತ್ತು. ಆದಷ್ಟು ನಾವು ಮಾಡಿದ್ದೀವಿ. ನಮಗೆ ಕಂಟ್ರೋಲ್ ಮಾಡೋಕೆ ಗಾಡಿಗಳು ತುಂಬ ಬಿಸಿ ಇತ್ತು. ನಮಗೆ ಭಯ ಇತ್ತು. ಏನಾಗಲಿ ಅಂತ ದೇವರ ಹೆಸರಲ್ಲಿ ನಾವು ಕಷ್ಟ ಮಾಡಿದ್ದೀವಿ. ಇದು ಇನ್ಶಾಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ. ಸರ್ ಸೈಯದ್ ಅಯಾಜ್.